ಸ್ನೇಹಿತರೆ, ಇವತ್ತಿನ ವಿಡಿಯೋಗೆ ನಿಮಗೆ ಸ್ವಾಗತ. ಕುಂಭಕರ್ಣ ಎಂದರೆ ಹೆಚ್ಚಾಗಿ ನಿದ್ರೆ ಮಾಡ್ತಾ ಇದ್ದ ಅಂತ ಎಲ್ಲರಿಗೂ ಗೊತ್ತು. ಆದರೆ ಅವನು ಯಾಕೆ ಅಷ್ಟೊಂದು ನಿದ್ದೆ ಮಾಡ್ತಿದ್ದ, ಜೊತೆಗೆ ಇಂದ್ರದೇವರನ್ನು ಯಾಕೆ ಹೊಡೆದ, ಮತ್ತು ಕುಂಭಕರ್ಣನನ್ನು ನಿದ್ದೆಯಿಂದ ಎಚ್ಚರ ಮಾಡುವುದಕ್ಕೆ ಎಷ್ಟೆಲ್ಲ ಕಷ್ಟ ಯಾಕೆ ಪಡುತ್ತಿದ್ದರು. ಇಷ್ಟೇ ಅಲ್ಲದೆ ದೈತ್ಯಾಕಾರದ ದೇಹವಂತಿದ್ದ ಕುಂಭಕರ್ಣ ಸಾವನ್ನಪ್ಪಿದ್ದು ಹೇಗೆ, ಈ ವಿಡಿಯೋದಲ್ಲಿ ಕುಂಭಕರ್ಣನ ರಹಸ್ಯ ತಿಳಿಯೋಣ. ಕುಂಭಕರ್ಣ ಅನ್ನೋದು ರಾಮಾಯಣದಲ್ಲಿ ಬರುವ ಒಂದು ಪ್ರಮುಖ ಪಾತ್ರ. ಕುಂಭಕರ್ಣ ವೈಷ್ಣವ ಮತ್ತು ಕೈಕಶಿ ಎಂಬಂಥ ತಂದೆ ತಾಯಿಗೆ ಜನಿಸುತ್ತಾನೆ. ಜೊತೆಗೆ ಇವನು ರಾವಣನ ತಮ್ಮ ಕೂಡ ಹೌದು. ಕುಂಭಕರ್ಣ ಅವನ ಹುಟ್ಟಿದ್ದಿನಿಂದಲೇ ಅವನ ಹಸಿವನ್ನು ತಾಳಲಾರದೆ ಕಣ್ಣಿಗೆ ಕಂಡ ಪ್ರಾಣಿಗಳು ಮತ್ತು ಮನುಷ್ಯರನ್ನು ತಿಂದು ಹಾಕುತ್ತಿದ್ದನಂತೆ. ಈ ಕುಂಭಕರ್ಣನಿಂದ ಹೇಗಾದರೂ ಪಾರು ಮಾಡು ಎಂದು ಸಕಲ ಜೀವಿಗಳು ಇಂದ್ರದೇವನನ್ನು ಕೇಳಿಕೊಳ್ಳುತ್ತಾರೆ. ಆಗ ಇಂದ್ರದೇವ ಕುಂಭಕರ್ಣನ ಮುಂದೆ ಪ್ರತ್ಯಕ್ಷನಾಗಿ ತನ್ನ ವಜ್ರಾಯುಧದಿಂದ ಕುಂಭಕರ್ಣನಿಗೆ ಹೊಡೆಯುತ್ತಾನೆ. ಇದರಿಂದ ಕೋಪಗೊಂಡ ಕುಂಭಕರ್ಣ ಇಂದ್ರದೇವನ ವಾಹನವಾದಂಥ ಐರಾವತದ ಒಂದು ದಂತವನ್ನೇ ಮುರಿದು ಅದರಿಂದ ಇಂದ್ರನನ್ನು ಅಟ್ಟಾಡಿಸಿಕೊಂಡು ಹೊಡೆಯುತ್ತಾನೆ. ಇನ್ನು ಕುಂಭಕರ್ಣ ಹೆಚ್ಚಾಗಿ ಯಾಕೆ ನಿದ್ದೆ ಮಾಡುತ್ತಾನೆ, ಇದರ ಹಿಂದೆ ಇರೋ ಕಾರಣ ಏನು ಅಂತ ನೋಡೋದಾದರೆ, ತನ್ನ ಅಣ್ಣ ರಾವಣ ಹೇಗೆ ಶಿವನನ್ನು ಒಲಿಸಿಕೊಳ್ಳಲು ತಪಸ್ಸು ಮಾಡಿ ಅನೇಕ ವರಗಳನ್ನು ಪಡಿತಾನೋ, ಹಾಗೆಯೇ ಕುಂಭಕರ್ಣನು ಕೂಡ ಬ್ರಹ್ಮನನ್ನು ಒಲಿಸಿಕೊಂಡು ಬ್ರಹ್ಮನಿಂದ ವರಗಳನ್ನು ಪಡೆಯಬೇಕು ಎನ್ನುವ ಉದ್ದೇಶದಿಂದ ಘೋರವಾದ ತಪಸ್ಸನ್ನು ಮಾಡ್ತಾನೆ. ಸಾಧಾರಣವಾಗಿಯೇ ಯಾವುದೇ ವರವಿಲ್ಲದೆ ಕುಂಭಕರ್ಣ ಸೋಲಿಸೋಕೆ ಯಾರಿಂದಲೂ ಸಾಧ್ಯವಾಗುತ್ತಿರಲಿಲ್ಲ. ಇನ್ನು ಬ್ರಹ್ಮದೇವನಿಂದ ವರವನ್ನು ಪಡೆದರೆ ಕುಂಭಕರ್ಣನನ್ನು ಸೋಲಿಸುವುದು ಅಸಾಧ್ಯವೆಂದು ಅರಿತಂತ ಇಂದ್ರದೇವ ಬ್ರಹ್ಮದೇವನನ್ನು ವರ ನೀಡದಂತೆ ಕೇಳಿಕೊಳ್ಳುತ್ತಾನೆ. ಆದರೆ ಬ್ರಹ್ಮದೇವ ಇದಕ್ಕೆ ಒಪ್ಪದೆ, ಅಲ್ಲ, ಅವನು ನನಗಾಗಿ ಘೋರವಾದಂತಹ ತಪಸ್ಸನ್ನು ಮಾಡಿದ್ದಾನೆ. ಅವನು ಯಾವ ವರವನ್ನು ಕೇಳಿದರೂ ನಾನು ಕೊಡಲೇಬೇಕು. ಆದರೆ ಅವನು ಶಕ್ತಿಯುಳ್ಳ ವರವನ್ನು ಕೇಳದೇ ಇರುವ ಹಾಗೆ ನೋಡಿಕೊಳ್ಳುವುದು ನಿಮ್ಮ ಜವಾಬ್ದಾರಿ ಎಂದು ಹೇಳಿ ಕುಂಭಕರ್ಣನ ಮುಂದೆ ಪ್ರತ್ಯಕ್ಷನಾಗುತ್ತಾನೆ. ನಿನ್ನ ವರವನ್ನು ಕೇಳು ಎಂದು ಕುಂಭಕರ್ಣನಿಗೆ ಹೇಳುತ್ತಾನೆ. ಆಗ ಸರಸ್ವತಿ ಕುಂಭಕರ್ಣನ ಬಾಯಿಯಲ್ಲಿ ಕೂತು ಅವನ ನಾಲಿಗೆಯನ್ನು ತೊದಲದಂತೆ ಮಾಡುತ್ತಾಳೆ. ಆಗ ಕುಂಭಕರ್ಣ ಬ್ರಹ್ಮನನ್ನು ಇಂದ್ರಾಸನವನ್ನು ಅಂದರೆ ಇಂದ್ರನ ಸಿಂಹಾಸನವನ್ನು ಕೇಳುವುದಕ್ಕೆ ಇಚ್ಛೆ ಪಡುತ್ತಾನೆ. ಆದರೆ ಅದರ ಬದಲು ನಿದ್ರಾಸನವನ್ನು ಅಂದರೆ ಮಲಗುವ ಹಾಸಿಗೆಯನ್ನು ಕೇಳಿಕೊಳ್ಳುವ ಥರ ನಾಲಿಗೆಯನ್ನು ಸರಸ್ವತಿ ದೇವಿ ಬದಲಿಸುತ್ತಾಳೆ. ನಂತರ ಕುಂಭಕರ್ಣ ದೇವರುಗಳ ವಿನಾಶವನ್ನು ಕೇಳಿಕೊಳ್ಳುತ್ತಾನೆ. ಆದರೆ ಅದರ ಬದಲಾಗಿ ನಿದ್ರತ್ವವನ್ನು ಅಂದರೆ ನಿದ್ರೆಯನ್ನು ಕೇಳಿಕೊಳ್ಳುವ ಥರ ನಾಲಿಗೆಯನ್ನು ಬದಲಿಸುತ್ತಾಳೆ. ಹೀಗೆ ಕುಂಭಕರ್ಣ ಕೇಳಿದ ವರವನ್ನೆಲ್ಲ ಕೊಟ್ಟಂಥ ಬ್ರಹ್ಮದೇವ ತಕ್ಷಣವೇ ಮಾಯವಾಗುತ್ತಾನೆ. ಇದರಿಂದ ಗೊಂದಲಗೊಂಡ ಕುಂಭಕರ್ಣ ನಡೆದಿದ್ದನ್ನೆಲ್ಲ ರಾವಣನಿಗೆ ಹೇಳಿದಾಗ ರಾವಣ ಬ್ರಹ್ಮದೇವನನ್ನು ಪ್ರಾರ್ಥಿಸಿ ಕುಂಭಕರ್ಣನ ಜೀವನ ಪೂರ್ತಿ ನಿದ್ರೆ ಮಾಡುವುದನ್ನು ಕಡಿತಗೊಳಿಸಬೇಕು ಎಂದು ಹೇಳಿದಾಗ ಬ್ರಹ್ಮದೇವರು ಈ ರೀತಿ ಹೇಳುತ್ತಾರೆ: ಕುಂಭಕರ್ಣನನ್ನು ವರ್ಷದಲ್ಲಿ 6 ತಿಂಗಳು ನಿದ್ರೆ ಮಾಡುತ್ತಾನೆ. ಆದರೆ ಅವನಿಗೆ ಹಸಿವು ತೃಪ್ತಿಗೊಂಡ ತಕ್ಷಣವೇ ಮತ್ತೆ ಮಲಗಿಬಿಡುತ್ತಾನೆ ಎಂದು ವರವನ್ನು ಕೊಡುತ್ತಾರೆ. ಈ ರೀತಿಯಾಗಿ ಅವನು ಕೇಳಿದ ವರದಿಂದಲೇ ಕುಂಭಕರ್ಣನಿಗೆ ಹೆಚ್ಚಾಗಿ ನಿದ್ರೆ ಮಾಡುವುದಕ್ಕೆ ಕಾರಣವಾಗುತ್ತದೆ. ಇನ್ನು ಕುಂಭಕರ್ಣ ಮಲಗಿದ್ದಾಗ ಅವನ ನಿದ್ರೆಯಿಂದ ಎಚ್ಚರಗೊಳಿಸುವುದಕ್ಕೆ ಎಷ್ಟೆಲ್ಲ ಹರಸಾಹಸ ಮಾಡ್ತಿದ್ರು. ಜೊತೆಗೆ ಎಷ್ಟು ಪರಾಕ್ರಮಿದಂಥ ಕುಂಭಕರ್ಣ ಯಾವ ರೀತಿ ಮರಣ ಹೊಂದಿದ್ದ. ಒಂದು ದಿನ ರಾವಣ ಸೀತೆಯನ್ನು ಅಪಹರಣ ಮಾಡುವುದಕ್ಕಾಗಿ ರಾಮ ಲಕ್ಷ್ಮಣರು ಮತ್ತು ಇಡೀ ಕಪಿ ಸೈನ್ಯವೇ ರಾವಣನ ವಿರುದ್ಧವಾಗಿ ಯುದ್ಧಕ್ಕೆ ನಿಂತಿರುತ್ತೆ. ಹೀಗಿದ್ದಾಗ ಯುದ್ಧವೂ ಕೂಡ ಶುರುವಾಗುತ್ತದೆ. ವಾನರ ಸೈನ್ಯದ ಯುದ್ಧ ಬಲವನ್ನು ನೋಡಿ ಹಿಂಜರಿದ ರಾವಣ ಇನ್ನು ಬೇರೆಯೇ ದಾರಿ ಇಲ್ಲ ಎಂದು ತನ್ನ ತಮ್ಮನಾದ ಕುಂಭಕರ್ಣನನ್ನು ನಿದ್ದೆಯಿಂದ ಎಚ್ಚರಗೊಳಿಸಿ ಎಂದು ತನ್ನ ಸೈನಿಕರಿಗೆ ಆದೇಶ ಕೊಡುತ್ತಾನೆ. ನಂತರ ಆ ಸೈನಿಕರೆಲ್ಲ ಕುಂಭಕರ್ಣನನ್ನು ಎಚ್ಚರಗೊಳಿಸುವುದಕ್ಕೆ ಅವನ ಕೋಟೆಯ ಬಳಿ ಹೋಗ್ತಾರೆ. ಕುಂಭಕರ್ಣ ತುಂಬ ಗಾಢವಾದ ನಿದ್ರೆಯಲ್ಲಿ ಜರುಗಿರುತ್ತಾನೆ. ನಿದ್ರೆಯಿಂದ ಅವನನ್ನು ಎಚ್ಚರಗೊಳಿಸುವುದಕ್ಕೆ ತುಂಬ ಜೋರಾಗಿ ಶಬ್ದ ಮಾಡ್ತಾರೆ. ಆದರೆ ಕುಂಭಕರ್ಣ ಉಸಿರು ಬಿಡುತ್ತಿದ್ದ ರಭಸಕ್ಕೆ ಸೈನಿಕರೆಲ್ಲ ತೂರಿಕೊಂಡು ಹೋಗುತ್ತಿದ್ದರು. ಅಷ್ಟೇ ಅಲ್ಲದೆ
ಆತ ಅವನ ಮೇಲೆ ಹತ್ತಿ ಆಯುಧಗಳನ್ನು ಬಳಸಿ ಅವನಿಗೆ ಚುಚ್ಚುತ್ತಿದ್ದರು. ಅತಿ ದೈತ್ಯವಾದ ಆನೆ ಬಳಸಿ ದೇಹದ ಮೇಲೆ ಓಡಾಡಿಸುತ್ತಿದ್ದರು. ಕಿವಿಯ ಬಳಿ ಜೋರಾಗಿ ಕಿರುಚುತ್ತಿದ್ದರು. ಇವ್ಯಾವೂ ಕೂಡ ಅವನ ಎಚ್ಚರಗೊಳಿಸುವುದಕ್ಕೆ ವ್ಯರ್ಥವಾಯಿತು. ಕೊನೆಗೆ ಒಂದು ಉಪಾಯ ಮಾಡಿ ಅವನ ಮುಂದೆ ರುಚಿಯಾದ ಆಹಾರಗಳನ್ನು ಮುಂದಿಟ್ಟಾಗ ಆಹಾರದ ವಾಸನೆಯಿಂದ ಎಚ್ಚರಗೊಂಡ ಕುಂಭಕರ್ಣ ಸಾವಿರಾರು ಜನಕ್ಕೆ ಸಾಕಾಗುವಂಥ ಆಹಾರವನ್ನು ಒಬ್ಬನೇ ತಿನ್ನುತ್ತಾನೆ. ನಂತರ ರಾಮನೊಂದಿಗೆ ಯುದ್ಧ ಮಾಡಲು ಶುರು ಮಾಡಿದ್ದಾನೆ ಎಂದು ತಿಳಿದಾಗ ಕುಂಭಕರ್ಣನಿಗೆ ರಾವಣನಿಗೆ ತಾವು ಮಾಡುತ್ತಿರುವುದು ತಪ್ಪು, ಶ್ರೀರಾಮನು ವಿಷ್ಣುವಿನ ಅವತಾರ ಮತ್ತು ಸೀತಾಮಾತೆಯು ಲಕ್ಷ್ಮಿಯ ಅವತಾರವೆಂದು ಮನವರಿಕೆ ಮಾಡಲು ಪ್ರಯತ್ನಿಸುತ್ತಾನೆ. ಆದರೆ ಇವು ಯಾವುವು ರಾವಣನಿಗೆ ಅರ್ಥವಾಗದೆ ನಿರ್ಲಕ್ಷ್ಯ ಮಾಡ್ತಾನೆ. ಇನ್ನು ಬೇರೆ ದಾರಿಯೇ ಇಲ್ಲ ಎಂದು ಸಹೋದರನ ಮಾತನ್ನು ಮೀರಬಾರದು ಮತ್ತು ತಾಯಿನಾಡಿನ ನಿಷ್ಠೆ ವಾತ್ಸಲ್ಯದಿಂದ ರಾಮನ ವಿರುದ್ಧ ಹೋರಾಡಲು ಮುಂದಾಗುತ್ತಾನೆ. ಕುಂಭಕರ್ಣ ನಂತರ ಯುದ್ಧ ಭೂಮಿಗೆ ಕುಂಭಕರ್ಣನ ಕಾಲಿಟ್ಟಾಗ ಅವನ ಬೃಹದಾಕಾರದ ದೇಹ ನೋಡಿ ಇಡೀ ವಾನರ ಸೈನ್ಯವೇ ಬೆಚ್ಚಿಬೀಳುತ್ತದೆ. ಇವನ ಮೇಲೆ ಯುದ್ಧ ಮಾಡಿ ಗೆಲ್ಲಲು ಸಾಧ್ಯ. ಒಂದು ವೇಳೆ ಇವನ ಮೇಲೆ ಯುದ್ಧ ಮಾಡಿದರೆ ನಮ್ಮ ಸಾವನ್ನು ನಾವೇ ಬಯಸಿದಂತೆ ಎಂದು ಅವನ ಮೇಲೆ ಯುದ್ಧ ಮಾಡದೆ ಹೆದರಿ ಓಡುತ್ತಾರೆ. ಆಗ ಆ ವಾನರ ಸೈನ್ಯಕ್ಕೆ ಸುಗ್ರೀವ ಧೈರ್ಯ ತುಂಬಿ ಮತ್ತೊಮ್ಮೆ ಕುಂಭಕರ್ಣನ ಮೇಲೆ ಯುದ್ಧ ಮಾಡಲು ಮುಂದಾಗುತ್ತಾರೆ. ವಾನರ ಸೈನ್ಯ ಕುಂಭಕರ್ಣನ ಮೇಲೆ ಎಸೆಯುತ್ತಿರುವ ದೊಡ್ಡ ದೊಡ್ಡ ಕಲ್ಲು ಬಂಡೆಗಳು ಕುಂಭಕರ್ಣನ ದೇಹಕ್ಕೆ ತಾಗಿ ಪುಡಿಯಾಗಿ ಬರುತ್ತಿದ್ದವು. ಕುಂಭಕರ್ಣನ ಕೈಗೆ ಸಿಕ್ಕಿದ್ದನ್ನೆಲ್ಲ ನುಂಗಿ ಸ್ವಾಹ ಮಾಡುತ್ತಿದ್ದ. ಆ ಯುದ್ಧದಲ್ಲಿ ಕುಂಭಕರ್ಣನ ವಿರುದ್ಧ ರಾಮ, ಲಕ್ಷ್ಮಣರು, ಸುಗ್ರೀವ, ಹನುಮಂತ ಇವರೆಲ್ಲರೂ ಕೂಡ ಅವನ ವಿರುದ್ಧ ಹೋರಾಟ ಮಾಡುತ್ತಿದ್ದರು. ಮೊದಲು ಕುಂಭಕರ್ಣನನ್ನು ಹೊಡೆಯುವುದಕ್ಕೆ ಸುಗ್ರೀವ ಹೋಗುತ್ತಾನೆ. ಆದರೆ ಸುಗ್ರೀವನ ಮೇಲೆ ಒಂದೇ ಬಾರಿ ತನ್ನ ಪಾದವನ್ನು ತುಳಿದು ಹಾಕುತ್ತಾನೆ. ಕುಂಭಕರ್ಣ ಪಾದದಿಂದ ತುಳಿದು ಹಾಕುತ್ತಾನೆ. ಆದರೂ ಅದರಿಂದ ತಪ್ಪಿಸಿಕೊಂಡು ಅದರಿಂದ ಬಚಾವಾಗುತ್ತಾನೆ. ನಂತರ ಕೋಪಗೊಂಡ ಹನುಮಂತ ಕುಂಭಕರ್ಣನ ಎತ್ತರಕ್ಕೆ ತನ್ನ ಎತ್ತರ ಹೆಚ್ಚಿಸಿಕೊಂಡು ಅವನ ಮೇಲೆ ಯುದ್ಧವನ್ನು ಶುರು ಮಾಡುತ್ತಾನೆ. ಹೀಗೆ ಕಾದಾಡುತ್ತಾ ಇವರಿಬ್ಬರು ಭೂಮಿಗೆ ಬಿದ್ದಾಗ ಇಡೀ ಭೂಮಿಯೇ ನಡುಗಿಬಿಡುತ್ತದೆ. ನಂತರ ಕುಂಭಕರ್ಣ ವಾನರ ಸೈನ್ಯವನ್ನು ನಾಶ ಮಾಡಲು ಹೋದಾಗ ಶ್ರೀರಾಮದೇವರು ಮುಂದೆ ಬಂದು ವಾಯು ಅಸ್ತ್ರದಿಂದ ಒಂದು ತೋಳನ್ನು ಕತ್ತರಿಸುತ್ತಾರೆ. ನಂತರ ಇಂದ್ರಾಸ್ತ್ರದಿಂದ ಮತ್ತೊಂದು ತೋಳನ್ನು ಕತ್ತರಿಸುತ್ತಾರೆ. ಆದರೂ ಕೂಡ ಯುದ್ಧ ಮಾಡಲು ಕುಂಭಕರ್ಣ ಮುಂದೆ ಬಂದಾಗ ಅವನ ಶಿರವನ್ನು ಕತ್ತರಿಸುತ್ತಾರೆ ಶ್ರೀರಾಮದೇವ. ಇದರಿಂದ ಕುಂಭಕರ್ಣನು ಶ್ರೀರಾಮನ ದೈವತ್ವವನ್ನು ಒಪ್ಪಿಕೊಳ್ಳುತ್ತಾನೆ. ಆದರೆ ಅಣ್ಣ ರಾವಣನ ಆಜ್ಞೆ ಮೀರಬಾರದು ಎಂದು ಒಂದೇ ಒಂದು ಕಾರಣಕ್ಕೆ ಈ ಯುದ್ಧಕ್ಕೆ ಮುಂದಾದೆ ಎಂದು ತನ್ನಲ್ಲಿದ್ದ ನೋವನ್ನು ಹೇಳಿಕೊಳ್ಳುತ್ತಾನೆ. ಈ ರೀತಿ ಕುಂಭಕರ್ಣ ಸಾವನ್ನಪ್ಪುತ್ತಾನೆ. ಅದೇನೇ ಆದರೂ ಕುಂಭಕರ್ಣ ಒಬ್ಬ ಪ್ರಬಲ ರಾಕ್ಷಸ, ಸದ್ಗುಣಶೀಲ ಮತ್ತು ಮಹಾನ್ ಯೋಧ ಎಂಬುದು ಸತ್ಯ.